ನಮಸ್ಕಾರ. ಬಿ ಎಯಲ್ಲಿ ಎಕನಾಮಿಕ್ಸ್ನ ಒಂದು ಪೇಪರ್ ಆದಂತಹ ಮ್ಯಾನೇಜರಿಯಲ್ ಎಕನಾಮಿಕ್ಸ್ನಲ್ಲಿ ಲಿಮಿಟೇಷನ್ಸ್ ಆಫ್ ಇಂಕ್ರಿಮೆಂಟಲ್ ಕಾಸ್ಟ್ ಪ್ರಿನ್ಸಿಪಲ್ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಜ್ಞಾನವನ್ನು ಪಡ್ಕೊಳ್ಳೋಣ. ಇಂಕ್ರಿಮೆಂಟಲ್ ಕಾಸ್ಟ್ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡು ಅದರ ಲಿಮಿಟೇಷನ್ಸ್ ಹೊರಟೋಗ್ಬಿಟ್ಟೋಣ. ಇಂಕ್ರಿಮೆಂಟಲ್ ಕಾಸ್ಟ್ ಅಂತ ಅಂದರೆ ಒಂದು ಉದ್ಯಮದಲ್ಲಿ ವೆಚ್ಚ ಮತ್ತು ಆದಾಯಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡ ನಿರ್ಧಾರದಿಂದ ಯಾವ ಪ್ರಮಾಣದಲ್ಲಿ ಆದಾಯ ಹೆಚ್ಚಾಯಿತು ಮತ್ತು ಯಾವ ಪ್ರಮಾಣದಲ್ಲಿ ವೆಚ್ಚ ಹೆಚ್ಚಾಯಿತು ಎನ್ನುವುದನ್ನು ಇಂಕ್ರಿಮೆಂಟಲ್ ಕಾಸ್ಟ್ ಪ್ರಿನ್ಸಿಪಲ್ ಅಂತ ಕರಿತಾ ಹೋಗ್ತೀವಿ. ಇಂಕ್ರಿಮೆಂಟಲ್ ಕಾಸ್ಟ್ ಪ್ರಿನ್ಸಿಪಲಲ್ಲಿ ದೇರ್ ಆರ್ ಟೂ components. One is incremental revenue and incremental cost. So in the incremental cost, due to take decision is concerned revenue, the revenue has been increased, will be increased, that is called incremental revenue. And due to more expenditure, the cost will be increased, that is called incremental cost. So these are two components we have in incremental cost principle. How this incremental cost will be going to help in the business sectors ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೇಗೆ ಇಂಕ್ರಿಮೆಂಟಲ್ ಕಾಸ್ಟ್ ಪ್ರಿನ್ಸಿಪಲ್ಲು ಅನುಕೂಲಕ್ಕೆ ಬರ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದು ಅಷ್ಟು ಪ್ರೋಗ್ರೆಸಿವ್ ಕನ್ಸರ್ನನ್ನು ಹೊಂದಿದ್ರೂ ಕೂಡ, ತುಂಬ ವೈಡ್ಲಿ ಫಾಲೋಡ್ ಕಾನ್ಸೆಪ್ಟ್ ಆದ್ರೂ ಕೂಡ ಸರ್ಟನ್ ಲಿಮಿಟೇಷನ್ಸನ್ನು ಹೊಂದಿದೆ. ಆ ಲಿಮಿಟೇಷನ್ಸ್ಗಳು ಯಾವುವು ಅನ್ನೋದನ್ನು ನೋಡೋದಿದ್ರೆ, ಮೊದಲನೇದು ದ ಕಾನ್ಸೆಪ್ಟ್ can't be generalized because observed behavior of the firm is always variable ಅಂತ ಅಂದರೆ, ಈ ಕಾನ್ಸೆಪ್ಟನ್ನು ನಾವು ಸಾರ್ವತ್ರೀಕರಣಗೊಳಿಸೋದಕ್ಕಾಗಲ್ಲ, ಜನರಲೈಸ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಲಿಮಿಟೇಷನ್ಸ್. ಅಂತ ಹೇಳಿದ್ರೆ ಇಂಕ್ರಿಮೆಂಟಲ್ ಕಾಸ್ಟ್ ಪ್ರಿನ್ಸಿಪಲ್ ಇದೆಯಲ್ಲ, ಅದು ಕೇವಲ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಒಂದು ಉದ್ಯಮ ಸಂಸ್ಥೆಗೆ ಸಂಬಂಧಪಟ್ಟಂತಹ ವಿಚಾರ. ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತಹ ತೆಗೆದುಕೊಂಡ ಆದಾಯದಲ್ಲಿನ ನಿರ್ಧಾರ ಮತ್ತು ವೆಚ್ಚದಲ್ಲಿನ ನಿರ್ಧಾರದ ಪರಿಣಾಮವಾಗಿ ಆದಾಯ ಮತ್ತು ವೆಚ್ಚಗಳು ಹೆಚ್ಚಳ ಆಗ್ಬೋದು. ಆದರೆ ಈ ತತ್ವವನ್ನು ನಾವು ಸಾರ್ವತ್ರೀಕರಣಗೊಳಿಸೋದಕ್ಕಾಗೋದಿಲ್ಲ. ಎಲ್ಲ ಉದ್ಯಮ ಸಂಸ್ಥೆಗಳು ಅಥವಾ ಒಂದು ಕೈಗಾರಿಕೆಗೆ ನಾವು ಇದನ್ನು ಅನ್ವಯ ಮಾಡ್ಕೊಳ್ಳೋಕ್ಕಾಗಲ್ಲ, ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಇದರ ಒಂದು ಬಹುಮುಖ್ಯ ಕ್ರಿಟಿಸಿಸಮ್, ಲಿಮಿಟೇಷನ್ಸ್. ಸೊ ಹಾಗಾಗಿ ಇಂಕ್ರಿಮೆಂಟಲ್ ಕಾಸ್ಟ್ ಅನ್ನೋದು ಒಂದು ಟೀಕೆಯಿಂದ ಕೂಡಿದೆ, ಲಿಮಿಟೇಷನ್ಸಿಂದ ಕೂಡಿದೆ. ಅದೇನಂತ ಹೇಳಿದ್ರೆ, ಇವಾಗಲೇ ನೋಡಿದಂಗೆ ಇಟ್ ಕಾಂಟ್ ಬಿ ಜನರಲೈಸ್ಡ್ ಬಿಕಾಸ್ ಅಬ್ಸರ್ವ್ಡ್ ಬಿಹೇವಿಯರ್ ಆಫ್ ದಿ ಫರ್ಮ್ ಇಸ್ ಆಲ್ವೇಸ್ ವೇರಿಯಬಲ್. ಪ್ರತಿಯೊಂದು ಉದ್ಯಮದ ಬಿಹೇವಿಯರ್ ಏನಿದೆ, ಅದು ವೇರಿಯಬಲ್ಸ್ಗಳೇನಿದೆ, ಅವುಗಳು ವ್ಯತ್ಯಾಸಗಳಿಂದ ಕೂಡಿರ್ತವೆ ಅನ್ನೋದನ್ನು ಈ ಒಂದು ಲಿಮಿಟೇಷನ್ಸ್ನಿಂದ ಅರ್ಥ ಮಾಡ್ಕೋಬೋದಾಗಿರ್ತದೆ. The concept can be applied only when there is excess capacity in the concern. ಅಂದರೆ ನಾವು ಈ ಒಂದು ಪಾಯಿಂಟಿಂದ ಏನು ಅರ್ಥ ಮಾಡ್ಕೋಬೋದು ಅಂತ ಅಂದರೆ, ಒಂದು ಉದ್ಯಮದಲ್ಲಿ ಎಕ್ಸಸ್ ಕೆಪಾಸಿಟಿ ಇದ್ದಾಗ ಮಾತ್ರ ಈ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ ಅಂತ. ಎಕ್ಸಸ್ ಕೆಪಾಸಿಟಿ ಅಂದರೆ ಏನು ಹಾಗಾದರೆ ಅಂತೇಳಿದ್ರೆ, ಉದ್ಯಮದಲ್ಲಿ ಇನ್ನೂ ಆದಾಯ ಗಳಿಸುವಂತಹ ಅವಕಾಶ ಇದೆ
ಅಥವಾ ಇನ್ನೂ ಉದ್ಯಮದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶ ಇದೆ, ಇನ್ನೂ ಉದ್ಯಮದಲ್ಲಿ ವೆಚ್ಚವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತಹ ಅವಕಾಶವಿದೆ. ಇವೆಲ್ಲವೂ ಕೂಡ ಎಕ್ಸಸ್ ಕೆಪಾಸಿಟಿ ಅಂತ, ಅಥವಾ ಇನ್ನೂ ಉತ್ಪಾದನೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆ ಒಂದು ಉದ್ಯಮದಲ್ಲಿ ಅಂದಾಗ ನಾವು ಆ ಉತ್ಪಾದನೆಗೆ ಸಂಬಂಧಪಟ್ಟಂತೆ, ಆದಾಯಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡ್ಬೋದು, ಡಿಸಿಷನ್ನ ತೆಗೆದುಕೊಳ್ಬೋದು. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಎಕ್ಸಸ್ ಕೆಪಾಸಿಟಿ ಅಂತ ಕರಿತೀವಿ. there is an opportunity of excess capacity, then we can apply the incremental cost principle in that production process. ಸೊ ಹಾಗಾಗಿ ಇದು ಅಪ್ಲೈ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಎಕ್ಸಸ್ ಕೆಪಾಸಿಟಿ ಇದ್ದಂತಹ ಒಂದು ಸಮಯದಲ್ಲಿ ಅಂತ. ನೆಕ್ಸ್ಟ್, ದ ಕಾನ್ಸೆಪ್ಟ್ ಈಸ್ ಅಪ್ಲಿಕಬಲ್ ಓನ್ಲಿ ಡ್ಯೂರಿಂಗ್ ದಿ ಶಾರ್ಟ್ ಪೀರಿಯಡ್. ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಲಿಮಿಟೇಷನ್ಸ್. So this concept will not be applicable to all the time, all the durations, so all the period. It can only apply during the short period, applicable to the short period. So in the short period there are some fixed costs, so there it can be used, and it cannot be used in long term because there are many variables which are variable in nature. ಸೊ ಪ್ರತಿಯೊಂದು ವೆಚ್ಚಗಳು ಕೂಡ ಬದಲಾಗುವಂತಹ ಲಕ್ಷಣಗಳನ್ನು ಒಳಗೊಂಡಿರ್ತವೆ. ಹಾಗಾಗಿ ಈ ಸೂತ್ರ, ಈ ತತ್ವ ಅಲ್ಲಿಗೆ ಅಪ್ಲೈ ಆಗಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಥ್ಯಾಂಕ್ ಯು.